ಸೈನಿಕ ಹುಳದ ಜೀವನ ಚಕ್ರ, ಲಕ್ಷಣ ಮತ್ತು ನಿಯಂತ್ರಣದ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲನೇ 3 ದಿನಗಳಲ್ಲಿ ಪತಂಗ ಹುಳವು 100ರಿಂದ 200 ಮೊಟ್ಟೆಗಳನ್ನು ಎಲೆಯ ಕೆಳಭಾಗದ ಕಾಂಡ ಮತ್ತು ಎಲೆಯ ಜಂಕ್ಷನ್ ಭಾಗದಲ್ಲಿ ಇಡುತ್ತವೆ. ನಂತರ 3ರಿಂದ 6 ದಿನಗಳಲ್ಲಿ ಮೊಟ್ಟೆ ಒಡೆದು ಕ್ಯಾಟರ್ಪಿಲ್ಲರ್ ಬೆಳವಣಿಗೆಯಾಗಿ ಗಿಡದ ಎಲೆಯನ್ನು ತಿನ್ನಲು ಪ್ರಾರಂಭಿಸುತ್ತವೆ. ನಂತರ ಸೆಮಿ ಟ್ರಾನ್ಸ್ಪರೆಂಟ್ ಪ್ಯಾಚಸ್ ತಿಂದಿರುವ ಎಲೆಯ ಮೇಲೆ ಕಂಡುಬರುತ್ತದೆ. 6ರಿಂದ 14 ದಿನಗಳಲ್ಲಿ ಈ ಕ್ಯಾಟರ್ಪಿಲ್ಲರ್ ಸುಳಿಯ ಭಾಗದಲ್ಲಿ ಆಕ್ರಮಣ ಮಾಡಿ ಆ ಭಾಗವು ಸಂಪೂರ್ಣವಾಗಿ ತಿನ್ನಲು ಪ್ರಾರಂಭಿಸುತ್ತದೆ. ಕೊನೆಗೆ ಮೆಕ್ಕೆಜೋಳದ ಬೆಳವಣಿಗೆಗೆ ಸ್ಥಗಿತಗೊಳಿಸುತ್ತದೆ. ಈ ಸೈನಿಕ ಹುಳದ ನಿಯಂತ್ರಣಕ್ಕೆ ಪ್ರತಿ ಎಕರೆಗೆ 5 ಫೆರಮೋನ್ ಟ್ರ್ಯಾಪ್ಸನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಆರ್ಗ್ಯಾನಿಕ್ ನಿಯಂತ್ರಣಕ್ಕೆ ಬಿತ್ತನೆಯ ಕೆಲವು 20 ದಿನಗಳ ನಂತರ ನೀಮ್ ಆಯಿಲ್ 2 ml ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಕೆಮಿಕಲ್ ನಿಯಂತ್ರಣಕ್ಕೆ ಮೊದಲನೇದಾಗಿ ಇಮ್ಯಾಮೆಕ್ಟಿನ್ ಬೆಂಜೋಯೇಟ್ 80 ml ಪ್ರತಿ 200 ಲೀಟರು 1 ಎಕರೆಗೆ ಸ್ಪ್ರೇ ಮಾಡಬೇಕು. ಅಥವಾ ಎರಡನೇದಾಗಿ ಕ್ಲೋರಾಂಟ್ರೆನಿಲಿಪ್ರೋಲ್ ಪ್ಲಸ್ ಲ್ಯಾಂಬ್ಡಾಸೈಲೋತ್ರಿನ್ 80 ml ಪ್ರತಿ 200 ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು. ಮೂರನೇದಾಗಿ ನೋವಾಲುರೋನ್ ಪ್ಲಸ್ ಇಂಡೋಕ್ಸಿಕಾರ್ಪ್ 350 ml ಪ್ರತಿ 200 ಲೀಟರ್ಗೆ ಪ್ರತಿ ಎಕರೆಗೆ ಈ 3ರಲ್ಲಿ ಹೇಳಿರುವ ಕೆಮಿಕಲನ್ನು ಯಾವುದಾದರೂ ಒಂದನ್ನು ಸ್ಪ್ರೇ ಮಾಡುವುದರಿಂದ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು.